ಬರೆದಂಥ ಚಿತ್ರದ ಮೇಲೆ ಎಡೆ ಕೊಡದೆ, ಅದನ್ನು ಓಪನ್ ಮಾಡೋದಕ್ಕೆ ಅವಕಾಶ ಕೊಡದೆ ವಾಕ್ಯ ಧ್ಯಾನ ಮಾಡ್ತಾ ಇರೋದಾದರೆ, ನೀನು ಹೋಗುವಾಗ, ಕೆಲಸ ಮಾಡುವಾಗ, ನೀನು 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 ಪ್ರಾರ್ಥನೆ ಮಾಡು, ಎಲ್ಲ ಸಮಯದಲ್ಲೂ ಎಲ್ಲ ಕಡೆಗಳಲ್ಲೂ, ನೀನು ಅಡಿಗೆ ಮನೆಯಲ್ಲಿರುವಾಗ ವಾಕ್ಯ ನಿನ್ನೊಳಗೆ ಧ್ಯಾನ ಮಾಡ್ತಾ ಇರುವುದಾದರೆ, ಒಂದು ಕೂಡ ಅವಕಾಶ ಸ್ಥಳವೂ ಸಿಗದೆ ಆ ಇಮೇಜ್ ಹೊರಬರದ ಹಾಗೆ ವಾಕ್ಯ ಧ್ಯಾನ ನಿನ್ನೊಳಗಿರುವುದಾದರೆ ಆ ಇಮೇಜ್ ಮಾಸಿ ಹೋಗ್ತದೆ. ಆ ದಿವಸ ನಿನ್ನ ಜೀವಿತದಲ್ಲಿ ಬಿಡುಗಡೆ, ಆ ದಿವಸ ನಿನ್ನೊಳಗೆ ಬಿಡುಗಡೆ. ನೀನು ಕ್ಷಮಿಸದಂಥ ವ್ಯಕ್ತಿಗಳನ್ನು ಕೂಡ ಕ್ಷಮಿಸಲಿಕ್ಕೆ ಸಾಧ್ಯ ಹೋಗ್ತದೆ. ಅವನು ಮಾಡಿದಂಥ ದೇಶ ಮಾಡಿದಂಥ ನಿನ್ನ ವಿಷಯವಾಗಿ ಮಾಡಿದಂಥ ಎಲ್ಲ ಅಪವಾದಗಳು ಎಲ್ಲವೂ ನೀನು ಮರೆತು ಹೋಗ್ತದೆ. ಇವತ್ತು ಮರಲಿಕ್ಕೆ ಆಗ್ತಾ ಇಲ್ಲ. ಕಾರಣ ಯಾಕೆ ಗೊತ್ತಾ? ಅದು ನನ್ನೊಳಗೆ ಇದೆ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಅರ್ಥವಾಗ್ತದ? ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಅದನ್ನು ವಾಕ್ಯದಿಂದ ಅದನ್ನು ಅಳಿಸಿ ಬಿಡೋಣ, ವಾಕ್ಯ ಧ್ಯಾನ ಮಾಡೋಣ. ಯಾವ ವಿಷಯ ಆಗಿರೋ 1-2-3 ಎಕ್ಸಾಂಪಲ್ ಹೇಳಿದಷ್ಟೇ. ನಮ್ಮ ಜೀವಿತ ನಮ್ಗೆ ಗೊತ್ತಿದೆ, ನಮ್ಮ ವಿಷಯದಕ್ಕೆ ನಮಗೆ ಗೊತ್ತಿದೆ. ಯಾವುದು ವಿಷಯ ಇವತ್ತು ನಮ್ಮ ಒಳಗೆ ಮನಸ್ಸಿನಲ್ಲಿ ಭಾವನೆಯಲ್ಲಿ ಅದು ಇಮೇಜ್ ಆಗಿ ಬಟ್ಟಿದೋ, ನಿನ್ನನ್ನು ಹೊಡೆಯುವವರು ಇರ್ಬೋದು, ನಿನ್ನನ್ನು ಬಡಿಯುವವರು ಇರೋದು, ಅವರೆಲ್ಲರನ್ನು ನೀವು ಕ್ಷಮಿಸಬೇಕಾದ್ರೆ ಹಲ್ಲೆಲೂಯ, ಆ ದೇವರ ವಾಕ್ಯ ಮಾತ್ರನೇ ಎಡೆ ಬಿಡದೆ ಧ್ಯಾನ ಮಾಡ್ತಾ ಇರು.